Namaste friends, welcome to my YouTube channel Green Tarama Spiritual Universal Channel. Friends, ನಾಳೆ ಶುಕ್ರವಾರ ವಾರಾಹಿ ಅಮ್ಮದ ನವರಾತ್ರಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಅಮಾವಾಸ್ಯೆ ಯಾವ ಥರ ನೀವು ಪೂಜೆ ಮಾಡಬೇಕು ಅಂತ ಎಲ್ಲ ಬಾಗಿಲುಗಳನ್ನು ಕ್ಲೀನ್ ಮಾಡಿ ಎಲ್ಲ ಅರಿಶಿನ ಕುಂಕುಮ ಇಕ್ಕಿ ಸ್ವಸ್ತಿಕ್ ಹಾಕಿ ಎಲ್ಲ ಬಾಗಿಲುಗಳಿಗೆ ವಾರಾಹಿ ಅಮ್ಮಂದು ಫೋಟೋ ಇಕ್ಕಿ 3 ಥರ ಹೂವು ಇಕ್ಕಿ ಅರಿಶಿನ ಅವ್ರ ಶಕ್ತಿ ತುಂಬ ಆಡಂಬರಾಗಿ ಮಾಡಬೇಕನ್ನೋದೇನಿಲ್ಲ ಫ್ರೆಂಡ್ಸ್. ನಿಮ್ಮ ಶಕ್ತಿ ಎಷ್ಟಿದೆ, ಒಂದು ಮೊಸರನ್ನ ಇಡಿ, ಯಾವುದನ್ನ ಒಂದು ನೈವೇದ್ಯ ಇಲ್ಲ ಪೊಂಗಲ್ ಇಡಿ, ಸ್ವೀಟ್ ಪೊಂಗಲ್ಲು, ಓಕೆನಾ ಫ್ರೆಂಡ್ಸ್. ಅದನ್ನ ಇಡಿ, ಒಂದೇ ಇಡಿ ಪರವಾಗಿಲ್ಲ, ಡೈಲಿ ಒಂದೊಂದು ಇಡಿ ಫ್ರೆಂಡ್ಸ್. ಈ 9 ದಿನ ನವರಾತ್ರಿ ನೀವೆಲ್ಲ ಪೂಜೆ ನೀವೇನು ಅಂದ್ಕೊತೀರ ಅದೆಲ್ಲ ಸಕ್ಸಸ್ ಆಗುತ್ತೆ ನಿಮಗೆ. ಪೂಜೆ ಮಾಡೋದು ಯಾವತ್ತೂ ನಮಗೆ ಲಾಸ್ ಆಗೋಲ್ಲ, ಖಂಡಿತ ಒಳ್ಳೆಯದಾಗುತ್ತೆ. 9 ದಿನ ನಾನ್ ವೆಜ್ ತಿನ್ನಬಾರ್ದು, ಕ್ಲೀನಾಗಿದ್ದು ಮಾಡಬೇಕು ಫ್ರೆಂಡ್ಸ್. ಇದು ನಾವು ಯಾವುದೇ ಒಂದು ಭೂಮಿ ಮನೆ ಮದುವೆ ಯಾವುದಾಗಬೇಕಂದ್ರೂ ಇದನ್ನು ನೀವು ಖಂಡಿತ ಅಮ್ಮನ ಮಂತ್ರ ಹೇಳ್ಕೊಂಡು ಈ 9 ದಿನ ನೀವು ಪೂಜೆ ಮಾಡಿ ಫ್ರೆಂಡ್ಸ್, ಒಳ್ಳೆಯದಾಗುತ್ತೆ. ವಾರಾಹಿ ಅಮ್ಮಂದು ಫೋಟೋ ಇದ್ದರೆ ಮಾಡಿ, ಇಲ್ಲಾಂದ್ರೆ ಆ ಅಮ್ಮನ ನೆನೆಸ್ಕೊಂಡು ಒಂದು ಪಾನಕ ಮತ್ತು ಪೊಂಗಲ್ಲು ಅಷ್ಟೇ ಇಡಿ ಫ್ರೆಂಡ್ಸ್, ಪರವಾಗಿಲ್ಲ. ಬೆಲ್ಲದ ಪಾನಕ ಮತ್ತು ಪೊಂಗಲ್ಲು ಒಂದಿನ ಒಂದೊಂದು ಇಡಿ ಫ್ರೆಂಡ್ಸ್. ಇಟ್ಬಿಟ್ಟು ಆ ಅಮ್ಮನಿಗೆ ಚೆನ್ನಾಗಿ ಪೂಜೆ ಮಾಡಿ, ನೀವು ಎಲ್ಲ ಏನೇನು ಕೇಳ್ಕೊತೀರ ನಿಮ್ಮ ಸರ್ವ ಇಷ್ಟಾರ್ಥಗಳೆಲ್ಲ ಆ ಅಮ್ಮ ಈಡೇರಿಸ್ತಾಳೆ, ನಿಮ್ಮನ್ನೆಲ್ಲ ಕಾಪಾಡ್ಕೊಂಡು ಹೋಗಲಿ ಫ್ರೆಂಡ್ಸ್. ಏನಂದರೆ ಅದು ಸಿಂಪಲಾಗಿ ತುಂಬ 9 ಶ್ಲೋಕಗಳಲ್ಲಿದೆ, ನಾನು ಒಂದೇ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ. ನೀವು ಸಿಂಪಲಾಗಿ ಒಂದು ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಯಾವ ಥರ ಅಂದರೆ ತುಂಬ ಸಿಂಪಲ್. ಓಂ ಶ್ರೀ ಮಹಾ ವಾರಾಹಿ ಅಮ್ಮ ಐಂ ಗ್ಲೋಂ ನಮಃ. ಇನ್ನೊಂದು ಸರಿ ಹೇಳ್ತೀನಿ ಫ್ರೆಂಡ್ಸ್. ಓಂ ಶ್ರೀ ಮಹಾ ವಾರಾಹಿ ಅಮ್ಮ ಐಂ ಗ್ಲೋಂ ನಮಃ. ಇನ್ನೊಂದು ಸರಿ ಹೇಳ್ತೀನಿ ಫ್ರೆಂಡ್ಸ್, 3 ಟೈಮ್. ಓಂ ಶ್ರೀ ಮಹಾ ವಾರಾಹಿ ಅಮ್ಮ ಐಂ ಗ್ಲೋಂ ನಮಃ. ಅಷ್ಟೇ ಹೇಳಿದ್ರೆ ಸಾಕು. ಇಲ್ಲಾಂದರೆ ಮತ್ತೆ ಇನ್ನೂ ಇದೆ, ಇನ್ನೊಂದೆರಡು ಆಗಲ್ಲ ಅಂದರೆ ಇನ್ನೊಂದೆರಡು ಹೇಳಿ ಫ್ರೆಂಡ್ಸ್, ಪರವಾಗಿಲ್ಲ. ಆದರೆ ಇಷ್ಟೇ ಹೇಳಿ, ಇನ್ನೂ ಹೇಳ್ಬೇಕನ್ನೋರು ಆದರೆ ಇನ್ನೂ ಹೇಳಿ. ಆಮೇಲೆ ಭಗವತಿ ವಾರಾಹಿ 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 ವರಹ ನಮಃ. ಓಂ ಭಗವತಿ, ಇದು 5 ಸರಿ. ವಾರಾಹಿ 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 ವರಹ ನಮಃ. ಓಕೆನಾ ಫ್ರೆಂಡ್ಸ್, ನಾನು ನಿಮ್ಮ ಇದರಲ್ಲಿ ನಾನು ಕೊಟ್ಟಿಡ್ತೀನಿ ಯಾವ ಥರ ಅಂತ, ನೀವು ಅದನ್ನು ಹೇಳಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್. ನಾನು ಯೂಟ್ಯೂಬ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಕೈ ಎತ್ತಿ ಮುಗ್ದು ಕೇಳ್ಕೊತೀನಿ. ಏನನ್ನ ತಪ್ಪಿದರೆ ನನ್ನ ಕ್ಷಮಿಸಿ. ನನಗೆ ಕನ್ನಡ ಆ್ಯಕ್ಚುಲಿ ನಾವು ತೆಲುಗು ಕನ್ನಡ ಏನಾದ್ರು ಮಿಸ್ಟೇಕ್ ಇದ್ದರೆ ಕ್ಷಮಿಸಿ ಫ್ರೆಂಡ್ಸ್. ನನ್ನ ಕನ್ನಡದಲ್ಲಿ ಯಾವುದೂ ಅಷ್ಟಾಗಿ ಮಾತಾಡ್ತೀನಿ, ಅಂದರೆ ಈ ಥರ ಸೋಷಲ್ ಮೀಡ್ಯಾದಲ್ಲಿ ನಾನು ಮಾತಾಡ್ತಾ ಇಲ್ಲ ಅಷ್ಟಾಗಿ. ಆದ್ದರಿಂದ ಫ್ರೆಂಡ್ಸ್, ನೀವೆಲ್ಲ ಫಾಲೋ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ. ಇನ್ನೂ ಏನನ್ನ ಇದ್ದರೆ ಹೇಳಿ ಫ್ರೆಂಡ್ಸ್ ಕಮೆಂಟಲ್ಲಿ. ನಿಮ್ಮೆಲ್ಲ ಪ್ರಾಬ್ಲಮ್ಗೆ ನಾನು ಪರಿಹಾರ ಹೇಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.